ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊರಿಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. And when I came here, I realized and I felt very nice the judo live for the first time, and I congratulate Prashant sir, and Gudappa Hosmani. He is like my senior friend of mine, and I thank all the donors who have donated for this. I'd just like to say only two things. School is not the first place where you learn education. Actually, वो घर है. First you start from your home. That too from your grandparents and parents. First पहले आप घर में से चालू करते हैं स्कूल, बाद में स्कूल सेकेंडरी है. स्कूल में सिर्फ पढ़ाई नहीं होता है. अभी जो समर कैंप में आपका फिजिकल एक्टिविटी और जो भी आप खेल रहे हैं वो आपका बॉडी को ही नहीं, आपका मन को भी आपका वो उत्साहित नहीं, आपको वो स्ट्रॉन्ग करता है. तो आई होप दैट दिस समर कैंप्स एज वेल एज अदर स्पोर्ट्स like regular, I am seeing this matted football stadium. ಅದೇ ರೀತಿಯಾಗಿ ನಮ್ಮ ರಾಜ್ಯ ನಿಮ್ಗೆಲ್ಲರಿಗೂ ಗುರ್ತೈತ್ರಿ, ನಮ್ಮ ಊರಾಗ ನಮ್ಮ ಮಹಾಲಕ್ಷ್ಮೀ ದೇವಿ ಮಂದಿರ ಏನೈತಿ ಅದ್ರದ್ದು ಜೀರ್ಣೋದ್ಧಾರ ಮಾಡ್ಯಾರು. ಎಷ್ಟು ಚಂದ ಮಾಡ್ಯಾರು. ಒಳಗೆ ಹೋಗಿ ನೋಡಿದ್ರ ಅದು ನಮ್ಗೆ ಗೋಕಾಕದ ಗುಡಿಪ ಅಂತ ಅನ್ನೋ ಫೀಲಿಂಗ ಬರೋದಿಲ್ಲ. ನಾವು ಎಲ್ಲೋ ಉಡುಪಿ ಸೈಡ್ ಹೋಗಿ ಅವರು ಹೆಂಗೆ ದೊಡ್ಡ ದೊಡ್ಡ ಗುಡಿಗಳು ಇರ್ತಾವಲ್ಲ ಆ ಟೈಪ್ ಮಾಡಿದಾರ್ರಿ, ಭಾಳ ಚಂದ ಮಾಡಿದಾರು. ಸೊ ಅದ್ರದ್ದು ಏನು ಕಾರ್ಯಕ್ರಮ ಅದಾವು, ಏನು ಮೂರ್ತಿ ಪ್ರತಿಷ್ಠಾಪನೆ ಐತಿ ಅದು 8 ದಿವಸ ನಡೆಯತೈತಿ. ನೀವೆಲ್ಲರೂ ವಿಡಿಯೋ ಒಳಗೆ ಕೇಳಿರ್ಬೇಕು. ಅದ್ರದ್ದು 30ನೇ ತಾರೀಕಿನಿಂದ ಚಾಲು ಆಗ್ತೈತಿ ಪ್ರೋಗ್ರಾಮ, ಮತ್ತು ಅದು ಎಲ್ಲ 7ನೇ ತಾರೀಕು ತನಕ ಇರ್ತೈತ್ರಿ. 30 ಮತ್ತು 7ನೇ ತಾರೀಕು ಏನೈತ್ರಿ ಅದು ದೇವ್ರದ್ದು ಏನು ಕಾರ್ಯ ಅದಾವ ಅವ್ನ ಅಷ್ಟ ಮಾಡೋದೈತಿ. ಅದ್ರಲ್ಲಿ ನಮ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಏನೂ ಇಲ್ರಿ. ಬಾಕಿ ಟೈಮ್ ನಾವೆಲ್ಲ ಮಾಡೋದೈತಿ. ಮತ್ತು ಇದ್ರದ್ದು ಏನು ಒಂದು ಮಹತ್ವದ ಕಾರ್ಯ ಅಂದ್ರೆ ಬ್ರಹ್ಮ ಕಳಶ ಅಂತ ಹೇಳಿದ್ರಲ್ಲ, ಭಾಳ ಮಂದಿ ಕನ್ಫ್ಯೂಸ್ ಆಗೈತಿ. ಕೆಲವೊಬ್ರು ನನಗೆ ಫೋನ್ ಮಾಡಿ ಕೇಳಿದಾರೆ. ಯಾರು ಕೇಳಿಲ್ಲ, ನೀವು ಎಲ್ಲರೂ ಒಂದೊಂದು ಮಹಿಳಾ ಮಂಡಳ ರಿಪ್ರೆಸೆಂಟ್ ಮಾಡತ್ತೀರಿ. ಸೊ ನಿಮ್ಮ ಮಂದಿಗೆ ಎಲ್ಲರಿಗೂ ನೀವು ಎಕ್ಸ್ಪ್ಲೇನ್ ಮಾಡಕ್ಕೆ ಬೇಕು. ಇದು ಅದಕ್ಕೆ ನಿಮ್ಗೆ ಹೇಳ್ತೀನಿ. ಬ್ರಹ್ಮ ಕಳಶ ಅಂತ ಹೇಳಿದ್ರೆ 30ನೇ ತಾರೀಕು ಏನು ದೇವ್ರ ಕರ್ಕೊಂಡು ಬರತ್ತಾರು, ಅದ್ರ ಜೊತೆ ದೇವ್ರಿಗೆ ಬೇಕಾಗೋ ಎಲ್ಲ ಸಾಮಾನು ಬರ್ತಾವಲ್ಲ ಅದ್ರ ಜೊತೆ ಆ ಕಳಶ ಬರ್ತಾವೆ. ಆ ಕಳಶ ಸ್ಪೆಷಲಿ ಕೇರಳದಿಂದ ಬ್ರಾಹ್ಮಣರಿ ಅವ್ರನ್ನ ಕರೆಸಿ ದೇವಿದ ಎಲ್ಲ ಪೂಜಾ ಪುನಸ್ಕಾರ ಅವ್ರು ಮಾಡತ್ತಾರು. ಅವ್ರು ಏನಂದಾರಂದ್ರೆ ಆ ಬ್ರಹ್ಮ ಕಳಶನ ನಾವು 30ನೇ ತಾರೀಕಿನಿಂದ ಹಿಡಿದು 7ನೇ ತಾರೀಕು ತನಕ ಅವರು ಏನು ಮಂತ್ರೋಚ್ಚಾರ ಅದಾವು, ದೇವಿಗೆ ಶಕ್ತಿ ತುಂಬುದು ಏನೈತಿ ಅವನ್ನೆಲ್ಲ ಶ್ಲೋಕ ಮಂತ್ರ ಅವ್ರು ಏನು ಎಲ್ಲ ಪಾರಾಯಣ ಅದಾವು ಅವನ್ನ ಮಾಡಿ ಆ ಕಳಶ ಒಳಗೆ ನೀರು ತುಂಬಿ, ನಾವು ಹೆಂಗೆ ಕಳಶ ಶುಕ್ರವಾರ ದಿವಸ ರೆಡಿ ಮಾಡ್ತೀವಲ್ಲ ಹಂಗೆ ಅವ್ರು ರೆಡಿ ಮಾಡಿ 8 ದಿವಸ ಅದ್ರದ್ದು ಪೂಜಾ ಪುನಸ್ಕಾರ ನಡೀತೈತಿ. ಆ ನಡೆದ್ಮೇಲೆ 7ನೇ ದಿವಸ ಏನು ಮೂರ್ತಿ ಮೇಲೆ ಜೀರ್ಣೋದ್ಧಾರದ ಪ್ರತಿಷ್ಠಾಪನೆ ಆಗ್ತಿರ್ತೈತಿ, ಆ ನೀರನ್ನ ಆ ದೇವಿಗೆ ಅರ್ಪಿಸಿ ಆ ದೇವಿಗೆ ಆ ಮೂರ್ತಿಗೆ ಶಕ್ತಿ ಕೊಡುದು ಅಂತ ಹೇಳಿ ನಮ್ಗೆ ತಿಳಿಸಿದಾರ ದೇವರ ಬ್ರಾಹ್ಮಣರು. ಸೊ ಆ ಕಳಶದ ನೀರು ಏನೈತಿ ಅದನ್ನ ಎಲ್ಲಾರ ಮನೆಗೂ ಮುಟ್ಬೇಕಿರ್ಲ. ನಮ್ಮ ಮನೆ ದೇವ್ರು ಬೇರೆ ಇರ್ಬೋದು, ನಿಮ್ಮ ಮನೆ ದೇವ್ರು ಬೇರೆ ಇರ್ಬೋದು, ಇನ್ನೊಬ್ರ ಮನೆ ದೇವ್ರು ಬೇರೆ. ಖರೆ ಎಲ್ಲಾರು ಲಕ್ಷ್ಮೀ ಪೂಜೆ ಮಾಡತ್ತೇವ್ರಿಲ್ಲ. ಸೊ ಇದು ನಮ್ ಎಲ್ಲಾ ಸಂಬಂಧ ಒಂದು ಸೌಭಾಗ್ಯದ ಮಾತೈತಿ. ನಮ್ ಗುಡಿ ಇತಿಹಾಸ ನಾ ಕೇಳಿದಂಗೆ 800 ವರ್ಷದ ಹಳಿ ಇತಿಹಾಸ ಐತ್ರಿ ನಮ್ ಗುಡಿದ. ಇಷ್ಟು ವರ್ಷ ಹಳಿ ಗುಡಿ ಅದು ಅಂತ ಹೇಳಿ. ಸೊ ಈ ಭಾಗ್ಯ 800 ವರ್ಷ ಬಿಟ್ಟು ನಮಗ್ ಸಿಗತೈತಿ. ಅದ್ರದ್ದು ಇನ್ನೊಮ್ಮೆ ಜೀರ್ಣೋದ್ಧಾರ ಆಗಿ ಗುಡಿದ ಇಷ್ಟೆಲ್ಲ ಕಾರ್ಯಕ್ರಮ ಇದ್ದ. ಸೊ ಅದ್ ಏನು ಪವಿತ್ರ ನೀರ್ ಐತ್ರಿ ಆ ಗುಡಿದ ಮೂರ್ತಿಗೆ ಹಾಕಿ
ಮೂರ್ತಿ ಉಳಿದಿದ್ದ ನೀರೇನೈತಿ ಸ್ವಲ್ಪ ನಮಗೆ ಕಳಿಸ್ಕೊಡ್ತಾ ಇರ್ಲಿಲ್ಲ. ನಮ್ ಹೇಳ್ಬೇಕು ಅಂದ್ರೆ ಕೆಲವೊಬ್ರು ನಮ್ಗೆ ಫೋನ್ ಮಾಡಿ ಆಗಲಿ ನಮ್ಮ ಕಡೆ ಬಂದು ನಮ್ಮ ಹೆಸರು ಬರ್ಕೊಂಡು ಬಿಡ್ರಿ, ನಿಮ್ಮ ಪ್ಯಾಂಪ್ಲೆಟ್ಸ್ ಬೇರೆ ಆಮೇಲೆ ಬರಲಿ, ನೀವು ಆಮೇಲೆ ರಿಸೀಟ್ ಕೊಡ್ರಿ ನಮಗಂತ ಹೇಳಿ ತಮಗೂ ತಗೊಂಡಾರು, ತಮ್ಮ ಹೆಣ್ಮಕ್ಳ ಸಂಬಂಧ ತಗೊಂಡಾರ್ರಿ. ಸೊ ಎಲ್ಲಾರ್ಗೂ ಚಲೋ ಆಗಲಿ, ಅದೇನು ದೇವಿ ಶಕ್ತಿ ಐತಿ ಅದು ಎಲ್ಲಾರ ಮನೆಗೆ ಮುಟ್ಲಿ. ಅದನ್ನ ನೀರು ತಗೊಂಡು ಹೋಗಿ ನೀವು ಮನೆ ಒಳಗೆ ಎಲ್ಲಾರ ಕಡೆ ಸಿಂಪಡಿಸಿ ಅದನ್ನ ಒಂದು ತೀರ್ಥದ ಬಾಟಲ್ ಒಳಗೆ ಹಾಕಿ ಬೆಳೆಸ್ಕೋತ ಡೈಲಿ ತಗೋಬಹುದು. ಅದನ್ನ ಹಾಕಿ ನೀನು ಸ್ನಾನ ಮಾಡ್ಬೋದು, ಅದನ್ನ ಪೂಜೆಗೆ ಬಳಸ್ಬೋದು. ಹಿಂಗೆ ವಿವಿಧ ನಿಮ್ಗೆ ಹೆಂಗೆ ಅನಿಸ್ತೈತಲ್ಲ, ನಮ್ದು ಇಚ್ಛೆ ಇರಲಿಲ್ಲ, ನಮ್ಮ ಭಕ್ತಿ ಹೆಂಗೈತಿ ಹಂಗೆ ನೀವೆಲ್ಲ ವಾಪರ್ಸ್ಕೋಬೋದ್ರಿ ಅದನ್ನ. ಮತ್ತು ಕಮಿಟಿದವ್ರ ಅದ್ರದ್ದು ಬೆಲೆ ಏನೈತಿ ಡಿಸ್ಕಷನ್ ಮಾಡಿದಾಗ 500 ರೂಪಾಯಿ ಅಂತ ಹೇಳಿ ಫಿಕ್ಸ್ ಮಾಡಿದ್ರು ರೀ. ನಾನು ಅನ್ಕೊಂಡ್ರಿ 500 ರೂಪಾಯಿ ಅವ್ರು ಹೆಂಗೆ ಫಿಕ್ಸ್ ಮಾಡಿದಾರಂದ್ರೆ, ಒಬ್ರು ಜನಸಾಮಾನ್ಯ ಈಗ ನಮ್ಮ ಮನೆ ಒಳಗೆ ಕೆಲಸ ಮಾಡಕ್ಕೆ ಬರ್ತಾಳೆ ಒಬ್ಬಕ್ಕೆ ಹೆಣ್ಮಗಳು ಅಂತ ತಿಳ್ಕೊಳ್ಳು, ಆಕಿನೂ ಏನಂತಾಳ್ರಿ, ನನ್ನ ತಿಂಗಳ ಪಗಾರ ಒಳಗಿಂದ ಒಂದು 500 ರೂಪಾಯಿ ನಾ ಕೊಟ್ಟ ಈ ಕಳಶಾನ ತಗೋಬೇಕು ಅನ್ನುವಷ್ಟು ಲೆಕ್ಕಕ್ಕೆ ಅವ್ರು ಇಟ್ಟಿದ್ದಾರೆ. ಮಿನಿಮಮ್ ಅಮೌಂಟ್ ಐತಿ. ಸೊ ಅದಕ್ಕೆ ಎಲ್ಲರೂ ನಾನು ನಿಮ್ಗೆಲ್ಲಾರು ಕೇಳ್ಕೊತೀನಿ, ಎಲ್ಲರೂ ಪ್ರತಿಯೊಬ್ಬರು ತಮಗೂ ತಗೋರಿ, ತಮ್ಮ ಹೆಣ್ಮಕ್ಳು ತಗೋರಿ, ತಮ್ಮ ರಿಲೇಟಿವ್ಸ್ ತಗೋರಿ. ಆ ಏನು ಶಕ್ತಿ ಐತಿ ಎಲ್ಲಾರ ಮನೆ ಒಳಗೆ ಸ್ಪ್ರೆಡ್ ಆಗಲಿ, ಎಲ್ಲಾರ್ದು ಚಲೋ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ. ಇವತ್ತು ಜನ ಆಕ್ರೋಶ ಸಭೆಗೆ ಬೆಳಗಾವಿಗೆ ಆಗಮಿಸಿದಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ಸನ್ಮಾನ್ಯ ಅಶೋಕ್ ಅವರೇ, ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವೆಲ್ಲ ಚೇಂಜ್ ಮಾಡೋದಿಲ್ಲ, ಒಂದೊಂದು ನಿಮಿಷ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿ ಮುಖಂಡರೇ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಅನಂತ ಕೋಟಿ ತಮಗೆಲ್ಲರಿಗೂ ನಮಸ್ಕಾರಗಳು. ಸೊ ಇವತ್ತಿನ ವಿಶೇಷ ಸಭೆ ಬಗ್ಗೆ ಈಗಾಗಲೇ ಅನೇಕ ವಿಚಾರ ಹೇಳಿದರು. ತಾವೆಲ್ಲ ನೋಡಿದಂಗೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ದಿನನಿತ್ಯ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿ ಜನಕ್ಕಿಷ್ಟು ಹೊರೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಿಡಿಲ್ ಕ್ಲಾಸು ಬಡವರು ಈ ರಾಜ್ಯದಲ್ಲಿ ಬದುಕದಂಥ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದರ ನೇತೃತ್ವವನ್ನು ವಹಿಸಿ ವಿಜೇಂದ್ರ ಅವರು ಹೋರಾಟ ಪ್ರಾರಂಭ ಮಾಡಿದರು. ಇಡೀ ರಾಜ್ಯ ತುಂಬ ಭಾಳ ಇದೀಗ ತಾನೇ ಆಗಮಿಸಿದಂಥ ಬೆಳಗಾವಿ ಲೋಕಸಭಾ ಸದಸ್ಯ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಸ್ವಾಗತ ಬಯಸುತ್ತಾ, ಅದರಂತೆ ಸನ್ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ, ಇಡೀ ಭಾರತೀಯ ಜನತಾ ಪಾರ್ಟಿ ಟೀಮ್ ಈ ಹೋರಾಟ ವಹಿಸಿದರು. ಅದಕ್ಕೆ ಜನರನ್ನು ಜಾಗೃತಿ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಹೋಗ್ಬೇಕಂತೇಳಿ. ಅದಕ್ಕೆ ತಾವೆಲ್ಲರೂ ಇದೀಗ ಅಭಯ್ ಪಾಟೀಲ್ ಅವ್ರು ಹೇಳಿದಂಗೆ ಎಲ್ಲರೂ ನಾವು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿಬೇಕಂದ್ರೆ ಜನರಿಗೆ ಜಾಗೃತಿ ಮೂಡಿಸಬೇಕಾಗ್ತೈತಿ. ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಈ ವಿಷಯನ ಎಲ್ಲ ಕಡೆ ತಲುಪಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ನಾವೆಲ್ಲರೂ ಸೇರಿ ಹೋರಾಟನ ಈಗಾಗಲೇ ಪ್ರಾರಂಭ ಮಾಡಿದರು, ಯಶಸ್ವಿ ಆಗ್ತಾ ಇದ್ರು. ಮುಂದಿನ ದಿನಮಾನದಲ್ಲಿ ಕರ್ನಾಟಕದಲ್ಲಿ ಇದೀಗ ಅಭಯ್ ಪಾಟೀಲ್ ಅವ್ರು ಹೇಳಿದಂಗೆ 2028ಕ್ಕೆ ಅಭಯ್ ಪಾಟೀಲ್ ಎಲ್ಲಿದ್ದಾರೆ ಈಗ ಬೇಕಾದ್ರೆ ಇಲ್ಲಿ ಎಲ್ಲಾರು ಒಂದ್ ಕಡೆ ಬರೋದು ಬಿಡ್ತು ಗಾಡಿ ಮೇಲೆ, 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತೈತಿ. ಎಲ್ಲಿ ಬರೀ ಹೇಳ್ಬಿಡ್ರಿ ಅಭಯ್ ಪಾಟೀಲ್ ನಾವು ಬರಿತೀವಿ. ಚಾಲೆಂಜು 2028ಕ್ಕೆ ಸರ್ಕಾರ ನಮ್ದೇ ಬರ್ತೈತಿ. ಕರ್ನಾಟಕ ರಿಪೀಟ್ ಯಾವುದಾಗೋದಿಲ್ಲ. 5 ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಅಧಿಕಾರಿಗಳು ಅಭಯ್ ಪಾಟೀಲ್ ಹೇಳಿದಂಗೆ ದಯಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡಬೇಡ್ರಿ. ಯಾಕಂದ್ರೆ ನಮ್ದು ಸರ್ಕಾರ ಬರ್ತೈತಿ, ನಮಗೂ ಅಧಿಕಾರ ಬರ್ತೈತಿ. ದಯಮಾಡಿ, ಯಾಕಂದ್ರೆ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಕಾರ್ಯಕರ್ತರ ಮೇಲೆ ನಿಂತ ಪಕ್ಷ. ನಿಮ್ಮಿಂದ ನಾವೆಲ್ಲ ಬೆಳೆದು MLA ಆಗ್ತೀವಿ, ಮಂತ್ರಿ ಆಗ್ತೀವಿ, ಸರ್ಕಾರ ಆಗ್ತೀವಿ. ಮುಂದಿನ ದಿನಮಾನದಲ್ಲಿ 28 ನಮ್ಮ ಸರ್ಕಾರ ಬರ್ತೈತಿ. ನಾವು ಒಳ್ಳೆ ಕೆಲಸ ಕಾಂಗ್ರೆಸ್ ಕತೆ ಜನಕ್ಕೆ ತೊಂದರೆ ಕೊಡುವಂಥ ಕೆಲಸ ನಾವು ಯಾರು ಮಾಡೋದು ಬೇಡ. ಈ ರಾಜ್ಯದಲ್ಲಿರುವಂಥ ಬಡವರು, ರೈತರು ಎಲ್ಲರಿಗೂ ಒಳ್ಳೆ ಆಗುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಖಂಡಿತ ಮಾಡ್ತೈತಿ. ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣ ಆದಂಥ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದೆ. ಇದು ಆಡಳಿತಕ್ಕೆ ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ತಾವೇನು ಕೇಳಬೇಕಂತ ನಾವು ಜನರ ಭಾವನೆಗಳಿಗೆ ಸ್ಪಂದಿಸಿ ಜನರ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೀವಿ. ಜನ ಇದನ್ನು ತಿರಸ್ಕಾರ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ ಅದಕ್ಕೆ ಬೆಂಬಲ ಮಾಡ್ತೀವಿ. ಮರು ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಖಂಡಿತವಾಗಿಯೂ ಬೆಂಬಲ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ನೊಂದವ್ರ ಪರವಾಗಿದೆ.
ಸಾಕಷ್ಟು ಸ್ವಾಮೀಜಿಗಳು ಮಠಾಧೀಶರು ಸೇರಿದಂತೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಸತ್ಯದ ಮಠಾಧೀಶರು ಹೇಳಿದ್ದು ಸತ್ಯ. ಯಾಕಂದ್ರೆ ಜಾತಿಗಳ ಮಧ್ಯೆ ಕಂದಕ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸ ಮಾಡಬಾರ್ದು. ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋದು ಈ ನಾಡಿನ ಮಠಾಧೀಶರ ಅಭಿಪ್ರಾಯದ. ಅದನ್ನು ನಾವು ಗೌರವಿಸ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.